ಈಗೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಮಂಡ್ಯದಿಂದ ಕುಮಾರಸ್ವಾಮಿ ಸ್ಪರ್ಧೆ ಫಿಕ್ಸ್ ಆಗಿದೆ. ಸರಣಿ ಸಭೆಗಳನ್ನು ನಡೆಸಿ ಜೆಡಿಎಸ್ ಅಧಿಕೃತವಾಗಿ ಪಟ್ಟಿ ಪ್ರಕಟಿಸಿದೆ. ಎಚ್.ಡಿ. ದೇವೇಗೌಡರು ಅಧಿಕೃತ ಪಟ್ಟಿಯನ್ನ ಪ್ರಕಟಿಸಿದ್ದಾರೆ. ಮಂಡ್ಯ, ಕೋಲಾರ, ಹಾಸನ ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಆಗಿದೆ. ಇಂದು ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ಸಭೆಯನ್ನ ನಡೆಸಿತ್ತು. 3 ಕ್ಷೇತ್ರಗಳನ್ನ ಜೆಡಿಎಸ್ಗೆ ಮೈತ್ರಿ ಬಿಟ್ಟು ಕೊಟ್ಟಿರುವಂತದ್ದು. ಈ 3 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಈಗ ಘೋಷಣೆ ಮಾಡಿದೆ ಜೆಡಿಎಸ್. ಮಂಡ್ಯದಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಸ್ಪರ್ಧೆ ಖಚಿತವಾಗಿದೆ. ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಜ್ವಲ್ ರೇವಣ್ಣ ಸ್ಪರ್ಧೆಯೂ ಕೂಡ ಖಚಿತವಾಗಿದೆ. ದೇವೇಗೌಡರ ನಿರೀಕ್ಷೆಯಂತೆ ಹಾಸನದಲ್ಲಿ ಅಭ್ಯರ್ಥಿ ಆಯ್ಕೆ ಆಗುತ್ತೆ ಎನ್ನುವಂತಹ ಹೇಳಿಕೆಯನ್ನ ಕುಮಾರಸ್ವಾಮಿ ನೀಡಿದ್ರು. ಈಗ ಹಾಲಿ ಸಂಸದರಾಗಿರುವಂತಹ ಹಾಸನದ ಪ್ರಜ್ವಲ್ ರೇವಣ್ಣರೇ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಸ್ಪರ್ಧೆಯನ್ನ ಮಾಡಲಿದ್ದಾರೆ. ಮಂಡ್ಯದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರಾ ಇಲ್ಲ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧಿಸ್ತಾರಾ ಅನ್ನುವಂತಹ ಕುತೂಹಲಕ್ಕೆ ಈಗ ತೆರೆ ಬಿದ್ದಿದೆ. ಎಚ್.ಡಿ.ಕೆ ಫೈನಲ್ ಆಗಿದೆ. ಮಂಡ್ಯದಿಂದ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಕಣಕ್ಕಿಳಿಯೋದು ಫಿಕ್ಸ್ ಆಗಿದೆ. ಅಧಿಕೃತವಾಗಿ ಘೋಷಣೆ ಕೂಡ ಆಗಿರುವಂಥದ್ದು. ಮಂಡ್ಯ ಲೋಕ ಅಖಾಡಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು, ಹಾಸನದಿಂದ ಹಾಲಿ ಸಂಸದರಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರು ಮತ್ತೊಮ್ಮೆ ಅಭ್ಯರ್ಥಿ ಆಗ್ತಿದ್ದಾರೆ. ಕೋಲಾರ ಅಳೆದು ತೂಗಿ 3 ಶಾರ್ಟ್ ಲಿಸ್ಟ್ ಅನ್ನ ಮಾಡಿ, 3 ಹೆಸರನ್ನ ಶಾರ್ಟ್ ಲಿಸ್ಟ್ ಅನ್ನ ಮಾಡಿ ಕೊನೆಗೂ ಕೂಡ ಒಂದು ಹೆಸರನ್ನ ಘೋಷಣೆ ಮಾಡಿದ್ದಾರೆ. ಮಲ್ಲೇಶ್ ಬಾಬು ಹೆಸರನ್ನ ಪ್ರಕಟ ಮಾಡಿದೆ. ಮಂಡ್ಯದಿಂದ ಎಚ್.ಡಿ. ಕುಮಾರಸ್ವಾಮಿ ಅವರೇ ಕಣಕ್ಕಿಳಿತಿದ್ದಾರೆ. ಈಗ ಸುಮಲತಾ ಅವರ ನಡೆ ಬಹಳ ಕುತೂಹಲ ಕೇಳಿಸಿರುವಂಥದ್ದು. ಇವತ್ತು ಬೆಳಗ್ಗೆ ಕೂಡ ಅವರು ಇದೇ ವಿಚಾರವಾಗಿ ಮಾತುಗಳನ್ನು ಆಡಿದರು. ಜೆಡಿಎಸ್ನ 3 ಕ್ಷೇತ್ರಗಳಿಗೆ ತಮ್ಮ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಕಣಕ್ಕೆ ಧುಮುಕಲಿದ್ದಾರೆ. ಕೋಲಾರದಿಂದ ಮಲ್ಲೇಶ್ ಬಾಬು, ಹಾಸನದಿಂದ ಪ್ರಜ್ವಲ್ ರೇವಣ್ಣ ಅವರು. ನೋಡಿ, ಕೋಲಾರ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಇವತ್ತು ಸ್ವಲ್ಪ ಗೊಂದಲ ಇತ್ತು. ಹಾಗಾಗಿ ಶಾರ್ಟ್ ಲಿಸ್ಟ್ ಅನ್ನ ಮಾಡಿ 3 ಹೆಸರನ್ನ ಅಂತಿಮಗೊಳಿಸಿ ಇವತ್ತು ಕೋರ್ ಕಮಿಟಿ ಮೀಟಿಂಗ್ ಅನ್ನ ಮಾಡಿ ಆ ಬಳಿಕ ಅದನ್ನ ಅಂತಿಮಗೊಳಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಘೋಷಣೆಯನ್ನು ಕೂಡ ಮಾಡಲಿದ್ದಾರೆ. ನೋಡಿ, 3 ಅಭ್ಯರ್ಥಿಗಳು ಮಂಡ್ಯ, ಕೋಲಾರ, ಹಾಸನ ಜೆಡಿಎಸ್ ತೆಕ್ಕೆಗೆ ಏನೋಗಿತ್ತು. ಈಗ 3 ಕ್ಷೇತ್ರಗಳಿಗೆ ತಮ್ಮ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಎನ್ನುವ ಮಾಹಿತಿ ಈಗ ರಿಪಬ್ಲಿಕನ್ಗೆ ಲಭ್ಯವಾಗಿದೆ. ಮಂಡ್ಯದಿಂದ ಸ್ಟಾರ್ ಚಂದ್ರು ವರ್ಸಸ್ ಕುಮಾರಸ್ವಾಮಿ, ಕೋಲಾರದಿಂದ ಮುನಿಸ್ವಾಮಿ ಅವರು ಕಡೆ ಗಳಿಗೆವರೆಗೂ ಕೂಡ ಪ್ರಯತ್ನಗಳನ್ನು ನಡೆಸಿದ್ರು. ಆದರೆ ಬಿಜೆಪಿ ಪಾಳ್ಯ ಜೆಡಿಎಸ್ಗೆ ಬಿಟ್ಟುಕೊಟ್ಟಂತ ಹಿನ್ನೆಲೆಯಲ್ಲಿ ಮಲ್ಲೇಶ್ ಬಾಬುಗೆ ಟಿಕೆಟ್ ಕೊಡೋದು ಬಹುತೇಕ ನಿಶ್ಚಿತ. ಎಚ್.ಡಿ. ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಕಣಕ್ಕೆ ಧುಮುಕೋದು ಬಹುತೇಕ ಫಿಕ್ಸ್ ಬಹುತೇಕ ಅಲ್ಲ, ಅಧಿಕೃತವಾಗಿ ಈಗ ಖುದ್ದು ಜೆಡಿಎಸ್ ನಾಯಕರೇ ಘೋಷಣೆಯನ್ನ ಮಾಡಲಿದ್ದಾರೆ. ಇವತ್ತು ಮಧ್ಯಾಹ್ನ ಮಾತಾಡುವಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು ಎಚ್.ಡಿ. ಕುಮಾರಸ್ವಾಮಿ ಅವರು. ರಾಮನಗರ ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂತಹ ಒಂದು ಜಿಲ್ಲೆ, ಕ್ಷೇತ್ರ, ಅದನ್ನು ನಾನು ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಆದರೆ ಮಂಡ್ಯದಲ್ಲಿ ಸ್ವಲ್ಪ ಪಕ್ಷದ ವಿಚಾರವಾಗಿ ಕುಂಠಿತವಾಗ್ತಾ ಇತ್ತು. ಅಲ್ಲಿ ಪುಟಿದೇಳಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಹಾಗಾಗಿ ರಾಮನಗರ, ಚನ್ನಪಟ್ಟಣ ಕ್ಷೇತ್ರದ ನಮ್ಮೆಲ್ಲ ಸಹೋದ್ಯೋಗಿಗಳು ಸಹಕರಿಸಬೇಕು ಅಂತೇಳಿ ಮಾತುಗಳನ್ನಾಡಿದರು. ಆ ಮೂಲಕ ಮಂಡ್ಯದಿಂದ ಅವರು ಕಣಕ್ಕಿಳಿಯೋದು ಬಹುತೇಕ ನಿಶ್ಚಿತ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ಅನೌನ್ಸ್ ಮಾಡಲಾಗಿದೆ, ಅಭ್ಯರ್ಥಿಗಳ ಯಾರು ಅನ್ನೋದನ್ನು ಘೋಷಣೆಯನ್ನು ಮಾಡಲಾಗಿದೆ.